ನನ್ನ ಪೀಳಿಗೆಯ ನನ್ನ ತಲೆಮಾರಿನ ಮಕ್ಕಳನ್ನ ಗಮನಿಸಿ ನೋಡಿ. ನಮ್ಮ ಮನೆ ಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿಯನ್ನೇ ಮರೆತು ಹೋಗಿದ್ದಾರೆ. ವಿಶೇಷತಃ ನಮ್ಮ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋದ್ರಲ್ಲಿ ಯಾವುದೊಂದು ಸಣ್ಣ ಕಪ್ಪು ಚುಕ್ಕಿಯನ್ನು ಇಡ್ತಾರೆ ಅಂತ. ಸಣ್ಣ ಚುಕ್ಕಿ, ಅದೊಂದು ಕಪ್ಪು, ಅದೆಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ಹಣೆಗೆ ಏನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಮತ್ತೆ ಇಡೋದೇನು ಕಾಟಾಚಾರಕ್ಕೆ. ಹಣೆಗೆ ಬೊಟ್ಟಿಡ್ಲಿಲ್ಲ ಅಂದ್ರೆ ಮನ್ನಲ್ಲಿ ಅಪ್ಪ ಅಮ್ಮ ಬೈತಾರಲ್ಲ ಅನ್ನೋ ಕಾಟಾಚಾರಕ್ಕೆ ಹಣೆಗೊಂದು ಸಣ್ಣ ಬೊಟ್ಟು. ತಪ್ಪು ನಮ್ಮ ಮನೆ ಹೆಣ್ಣು ಮಕ್ಕಳದ ಅಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೇ ಇರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ, ಕಾಟಾಚಾರಕ್ಕಲ್ಲ. ಮಾರ್ಕಂಡೆ ಋಷಿಮುನಿಗಳು ದೇವಿ ಪುರಾಣದಲ್ಲಿ ವರ್ಣಿಸ್ತಾರಲ್ಲ, ಶುಂಭರಿ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರಣ ತಾಳಿ ನಿಂತು ಶುಂಭರಿ ಶುಂಭರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗಿಟ್ಕೊಂಡಂತೆ. ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡ್ಲಿಕ್ಕೆ. ಒಂದು, ನಿನ್ನ ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿ ಇಟ್ಟು ಆರಾಧಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಮನೆಯ ಒಬ್ಬೊಬ್ಬ ಹಿಂದೂ ಹೆಣ್ಣು ಮಗಳು ಜೀವಂತ ದುರ್ಗಿಯರಂತೆ ಹಣೆಗೆ ಕುಂಕುಮ ಮಾಡಬೇಕು ಅಂತ ಹಿರಿಯರು ಹಾಕಿ ಕೊಟ್ಟೋದಂತ ಪರಂಪರೆ. ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಹಣೆಗೆ ಕುಂಕುಮ, ತಿಲಕ, ವಿಭೂತಿ, ಗಂಧ, ಚಂದನ, ಭಂಡಾರ ಏನೋ ಒಂದು ಪರಂಪರೆಗೆ ಅನುಸಾರವಾಗಿ ನಮ್ಮ ಧಾರ್ಮಿಕ ಸಂಕೇತ ಹಣೆಯಲ್ಲಿ ಧರಿಸಿರಲೇಬೇಕು. ವಿಭೂತಿ ಹಚ್ತೀವಿ ನಾವು ಏನಕ್ಕೆ? ಭಸ್ಮವನ್ನ ತೆಗೆದು ಹಣೆ ಬಳಕೊಂಡಂತವ್ರು ನಾವು. ಯಾಕೆ ಭಸ್ಮ? ಭಸ್ಮ ಯಾವುದರ ಸಂಕೇತ? ನಾಶದ ಸಂಕೇತ, ಮೃತ್ಯುವಿನ ಸಂಕೇತ. ಜಗತ್ತಿನ ಎಲ್ಲ ಸೃಷ್ಟಿ ಕೊನೆಗೊಂದು ದಿನ ಆಗ್ಲಿಕ್ಕಿರೋದು ನಾಶವೇ. ಜಗತ್ತಿನ ಒಂದು ಮೂಲ ಸತ್ಯ ಅಂತ ಇದ್ರೆ ಅದು ಸಾವು ಮಾತ್ರ ಅಂತ ನಂಬಿದವ್ರು ನಾವು. ಆ ಒಂದು ಸಾವು, ಯಾವ ಮೃತ್ಯುವನ್ನು ನೋಡಿದ್ರೆ ಜಗತ್ತೇ ಭಯಬಿದ್ದು ಬೆನ್ ತಿರುಗಿಸಿ ಓಡುತ್ತಾ ಆ ಮೃತ್ಯುವನ್ನು ಹುಡುಕಿಕೊಂಡು ಹೋಗಿ ಆ ಭಸ್ಮವನ್ನು ತೆಗೆದು ಹಣೆ ಬಳಕೊಂಡಂತವ್ರು ನಾವೆಲ್ಲ. ತ್ರಿಪುಂಡ ಧಾರಣೆ ಅಂತ ಹೇಳ್ತೀವಿ. 3 ಆಕಾರದಲ್ಲಿ ವಿಭೂತಿ ಬೆಳಿತೀವಿ ನಾವು. ಯಾಕೆ 3 ಆಕಾರ? 3 ಲೋಕಗಳಲ್ಲೂ, 3 ಕಾಲಗಳಲ್ಲೂ, 3 ಸ್ಥಿತಿಗಳಲ್ಲೂ, 3 ಪ್ರಜ್ಞೆಗಳಲ್ಲೂ, 3 ಲಯಗಳಲ್ಲೂ ನಿನ್ನನ್ನು ರಕ್ಷಣೆ ಮಾಡುವಂತ ಯಾವುದಾದ್ರೂ ಶಕ್ತಿ ಜಗತ್ತಿನಲ್ಲಿದ್ರೆ ಅದು ನಾನಿದ್ದೀನಿ ಅಂತ ಭಗವಂತ ಶಿವ ನಮಗೆ ಕೊಟ್ಟಂತ ಮಾತಿನ ಪ್ರತಿರೂಪವಾಗಿ ತ್ರಿಪುಂಡ ಧಾರಣೆ ಹಣೆಗೆ ಧರಿಸೋದು ನಾವು. ಇದು ನಮ್ಮ ಭಕ್ತಿ ಸಂಕೇತ. ಅದನ್ನ ಗೋಮಯದಿಂದ ವಿಭೂತಿ ತಯಾರು ಮಾಡ್ತಾರೆ ನಮ್ಮ ಹಿರಿಯರು. ಯಾಕೆ ಗೋಮಯದಿಂದ ತಯಾರು ಮಾಡುದು? ಗೋವನ್ನ ನಮ್ಮ ಹಿರಿಯರು ವೇದಗಳಲ್ಲಿ ವರ್ಣಿಸಿ ಹೇಳಿದ್ರು. ಭುಕ್ತ್ವಾ ತೃಣಾನಿ ಶುಷ್ಕಾಣಿ ಪೀತ್ವಾ ತ್ವಂ ಜಲಾಶಯ ದುಗ್ಧಂ ದತಿ ಲೋಕಭ್ಯ ಗಾವೋಲಕಸ್ಯ ಮಾತರಃ. ಅರ್ಥಾತ್ ತಾಯಿ ಗೋಮಾತೆ, ನೀನು ನಿಂತ ನೀರನ್ನು ಕುಡಿದ್ರು, ಒಣಗಿರೋ ಹುಲ್ಲನ್ನು ತಿಂದ್ರು, ಜಗತ್ತಿಗೆ ಅಮೃತ ಸಮಾನದ ಹಾಲನ್ನು ಕೊಡ್ತೀಯಲ್ಲಮ್ಮ, ಅದಕ್ಕೆ